ರಾಜ್ಗೆ ಜಾಮೀನು ಮಂಜೂರು ಮಾಡಿದೆ ಎಸಿಜೆಎಂ ಕೋರ್ಟ್. ವಾರೆಂಟ್ ನಮಗೆ ಬಂದಿಲ್ಲ ಅಂತ ಪ್ರಕಾಶ್ ರಾಜ್ ಪರ ವಕೀಲ ವಾದ ಮಂಡಿಸಿದ್ದಾರೆ. ಪ್ರಕಾಶ್ ರಾಜ್ಗೆ 4 ವೋಟರ್ ಐಡಿ ಹೊಂದಿದ್ದಂತಹ ಪ್ರಕರಣ ಸಂಬಂಧ ಜಾಮೀನನ್ನ ನೀಡಲಾಗಿದೆ. ಎಸಿಜೆಎಂ ಕೋರ್ಟ್ ಜಾಮೀನನ್ನ ಕೊಟ್ಟಿದೆ. ವಾರೆಂಟ್ ನಮಗೆ ಬಂದಿಲ್ಲ ಅಂತ ಪ್ರಕಾಶ್ ರಾಜ್ ಪರ ವಕೀಲರು ವಾದಿಸಿದ್ದಾರೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ಪ್ರಕಾಶ್ ರಾಜ್ 4 ವೋಟರ್ ಐಡಿಗಳನ್ನ ಹೊಂದಿದ್ರು. ಈ ಸಂಬಂಧ ದಿಲೀಪ್ ಕುಮಾರ್ ಅನ್ನೋರು ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ನಲ್ಲಿ ದೂರು ಕೊಟ್ಟಿದ್ರು. ಒಬ್ಬ ವ್ಯಕ್ತಿಗೆ ಯಾವುದೇ ಮೂಲೆಯಲ್ಲಿದ್ರು, ದೇಶದ ಯಾವ ಜಾಗದಲ್ಲಿದ್ರು 1 ವೋಟರ್ ಐಡಿ ತೆಗೆದುಕೊಳ್ಳೋದಕ್ಕೆ ಹಕ್ಕಿದೆ. ಆದ್ರೆ ಪ್ರಕಾಶ್ ರಾಜ್ 4 ವೋಟರ್ ಐಡಿಗಳನ್ನ ಹೊಂದಿದ್ದಾರೆ. ಇದು ಯಾವ ರೀತಿ ಅಂತ ಪ್ರಶ್ನಿಸಿ ದೂರನ್ನ ಸಲ್ಲಿಸಿದ್ರು. ಈ ಪ್ರಕರಣ ಸಂಬಂಧ ಇವತ್ತು 3 ಗಂಟೆಗೆ ವಿಚಾರಣೆ ಇತ್ತು. ಹಾಜರಾಗಿದ್ರು ಪ್ರಕಾಶ್ ರಾಜ್. ಅವರಿಗೀಗ ಜಾಮೀನು ಮಂಜೂರಾಗಿದೆ. ಎಸಿಜೆಎಂ ಕೋರ್ಟ್ನಿಂದ ಪ್ರಕಾಶ್ ರಾಜ್ಗೆ ಜಾಮೀನು ಮಂಜೂರಾಗಿದೆ. ಚುನಾವಣಾ ನಿಯಮ ಉಲ್ಲಂಘಿಸಿದ್ದಾರೆ ಅಂತ ಪ್ರಕಾಶ್ ರಾಜ್ ವಿರುದ್ಧ ದೂರು ದಾಖಲಾಗಿತ್ತು. ದಿಲೀಪ್ ಕುಮಾರ್ ಅನ್ನೋರು ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ನೀಡಲಾಗಿತ್ತು. ಆದರೆ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿಯಾಗಿತ್ತು. ಇದೀಗ ಇದೇ ಪ್ರಕರಣ ಸಂಬಂಧ ಪ್ರಕಾಶ್ ರಾಜ್ಗೆ ಜಾಮೀನು ಮಂಜೂರಾಗಿದೆ. ಪ್ರಕಾಶ್ ರಾಜ್ ಪರ ವಕೀಲ ವಾದ ಮಂಡಿಸಿದ್ದಾರೆ. ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಈ ಪ್ರಕರಣ. ಪ್ರಕಾಶ್ ರಾಜ್ ಹೇಗೆ 4 ವೋಟರ್ ಐಡಿಗಳನ್ನ ಹೊಂದಿದ್ದಾರೆ ಅಂತ. ಇನ್ನು ಸ್ವತಃ ಪ್ರಕಾಶ್ ರಾಜ್ ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಇದೆಲ್ಲ ಕತೆ ಹಬ್ಬಿಸ್ತಾ ಇದ್ದಾರೆ, ನಾನ್ ಯಾಕೆ ರಿಯಾಕ್ಟ್ ಮಾಡ್ಲಿ ಅಂತ ಹೇಳಿ ವಾದ ಮಾಡಿದ್ರು. ನಾನ್ ತಪ್ಪು ಮಾಡಿಲ್ಲ, ನನ್ನ ಹತ್ರ 4 ವೋಟರ್ ಐಡಿ ಇಲ್ಲ, ಇದು ಸುಳ್ಳು ಸುದ್ದಿ ಅನ್ನೋ ಮಾತನ್ನ ಪ್ರಕಾಶ್ ರಾಜ್ ಅವತ್ತು ಹೇಳಿದ್ರು. ಪ್ರಕಾಶ್ ರಾಜ್ ವಿರುದ್ಧ 4 ವೋಟರ್ ಐಡಿ ಹೊಂದಿದ ಆರೋಪ ಕೇಸ್ ಸಂಬಂಧ ಪ್ರಕಾಶ್ ರಾಜ್ ವಿರುದ್ಧ 3 ಅರೆಸ್ಟ್ ವಾರೆಂಟ್ ಜಾರಿ ಮಾಡಿತ್ತು ಕೋರ್ಟ್. ಅರೆಸ್ಟ್ ವಾರೆಂಟ್ ಹಿನ್ನೆಲೆ ಪ್ರಕಾಶ್ ರಾಜ್ ಕೋರ್ಟ್ಗೆ ಹಾಜರಾಗಿತ್ತು. ಪ್ರಕಾಶ್ ರಾಜ್ 4 ವೋಟರ್ ಐಡಿ ಹೊಂದಿದ್ದಾರೆ ಅಂತ ಕೇಸ್ ದಾಖಲಾಗಿತ್ತು. ದಿಲೀಪ್ ರಾಜ್ ಅನ್ನೋರು ಪ್ರಕಾಶ್ ರಾಜ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು. ಖಾಸಗಿ ದೂರಿನ ವಿಚಾರಣೆಯನ್ನ ನಡೆಸಿ ಕ್ರಿಮಿನಲ್ ಕೇಸ್ ಅನ್ನ ಕೋರ್ಟ್ ದಾಖಲಿಸಿತ್ತು. ಪ್ರಕಾಶ್ ರಾಜ್ ಅವರು 4 ವೋಟರ್ ಐಡಿಯನ್ನ ಹೊಂದಿದ್ದಾರೆ, ವಿಚಾರಣೆ ನಡೆಸಿ ಅಂತ ದಿಲೀಪ್ ರಾಜ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಇನ್ನು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. 4 ವೋಟರ್ ಐಡಿ ಹೊಂದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ರೇಸ್ ಆಗಿತ್ತು. ಇದು ಸುಳ್ಳು ಸುದ್ದಿ, ಕತೆ ಹಬ್ಬಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ಪ್ರಕಾಶ್ ರಾಜ್ ಹೇಳಿದ್ರು. ಸದ್ಯ ಈ ಪ್ರಕರಣ ಸಂಬಂಧ ಜಾಮೀನು ಸಿಕ್ಕಿದೆ. ಏನೆಲ್ಲ ಚರ್ಚೆ ಆಯ್ತು ಚೇತನ್? ವಿನುತಾ, ಈಗಷ್ಟೇ ಒಂದು ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿರುವಂತದ್ದು. ಅದಲ್ದಿರೆ ಒಂದಷ್ಟು ಷರತ್ತುಗಳನ್ನು ಕೂಡ ಪ್ರಕಾಶ್ ರಾಜ್ಗೆ ಏನು ಕೋರ್ಟ್ ಅನ್ವಯಿಸಿದೆ ಅಂತ ಹೇಳಿದೆ. 4,000 ರೂಪಾಯಿನ ಒಂದು ಕ್ಯಾಶ್ ನಗದು ಶೂರಿಟಿಯನ್ನ ನೀಡುವಂತ ಒಂದು ಷರತ್ತನ್ನ ಕೊಟ್ಟಿರುವಂತದ್ದು. ಈಗಷ್ಟೇ ಒಂದು ಆದೇಶವನ್ನ ಜಡ್ಜ್ ಬರೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಈ ಹಿಂದೆ 4 ವೋಟರ್ ಐಡಿಗಳನ್ನ ಪ್ರಕಾಶ್ ರಾಜ್ ಹೊಂದಿದ್ರು ಅನ್ನೋದ್ರ ಬಗ್ಗೆ ಒಂದು ಇಶ್ಯೂ ಆಗಿತ್ತು. ಈ ಬಗ್ಗೆ ಒಂದು ನಾನ್ ಬೆಲೆಬಲ್ ವಾರೆಂಟ್ ಅನ್ನು ಕೂಡ ಇಶ್ಯೂ ಮಾಡಲಾಗಿತ್ತು. ಅಂದ್ರೆ ಸುಮಾರು ಸತಿ ಒಂದು ವಾರೆಂಟ್ ಗಳನ್ನ ಇಶ್ಯೂ ಮಾಡಿದ್ರು ಕೂಡ ಪ್ರಕಾಶ್ ರಾಜ್ ಒಂದು ಕೋರ್ಟ್ಗೆ ಬಂದು ಹಾಜರಾಗಿರ್ಲಿಲ್ಲ. ಹೀಗಾಗಿ ವಾರೆಂಟ್ ರೀಕಾಲ್ ಮಾಡೋದಕ್ಕೆ ಇವತ್ತು ಪ್ರಕಾಶ್ ರಾಜ್ ಬಂದಿರುವಂತದ್ದು. ಅಂದ್ರೆ ಒಂದ್ ವೇಳೆ ಬಂದಿರ್ಲಿಲ್ಲ ಅಂದಿದ್ರೆ ಲೀಗಲ್ ಪ್ರೊಸೀಜರ್ ಏನಿರುತ್ತೆ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಒಂದು ಕೋರ್ಟ್ ಮುಂದೆ ಹಾಜರುಪಡಿಸ್ಬೇಕಾಗತ್ತೆ. ವಾರೆಂಟ್ ಅನ್ನ ರೀಕಾಲ್ ಮಾಡಿಸೋದಕ್ಕೆ ಇವತ್ತು ಪ್ರಕಾಶ್ ರಾಜ್ ಬೆಳಿಗ್ಗೆನೆ ಒಂದು ಕೋರ್ಟ್ಗೆ ಹಾಜರಿದ್ರು. 3 ಗಂಟೆ ಸುಮಾರಿಗೆ ಒಂದು ವಿಚಾರಣೆಯನ್ನು ಕೂಡ ಅಂದ್ರೆ ಈಗ ತಗೊಳ್ತಾರೆ ಅಂತ ಹೇಳಲಾಗ್ತಿತ್ತು. ಅದು 2:30ಗೆ ಒಂದು ಶುರು ಆಗಿರುವಂತದ್ದು. ವಿಚಾರಣೆ ಶುರುವಾಗಿ ಒಟ್ಟು 4 ವೋಟರ್ ಐಡಿಯನ್ನ ಇವರು ಹೊಂದಿದ್ರು ಅಂತ ಅಂದ್ಬಿಟ್ಟು ಮೊದಲಿಗೆ ಒಂದು PCR ದಾಖಲಾಗಿರುತ್ತೆ. ಅದ್ರ ವಿಚಾರಣೆ
ನಡೆಸ್ತಿತ್ತು. ಅಂದ್ರೆ PCR ವಿಚಾರಣೆಯನ್ನ ನಡೆಸಿ ಅದನ್ನ ಕ್ರಿಮಿನಲ್ ಕೇಸ್ ಆಗಿ ದಾಖಲಿಸ್ಕೊಂಡಿತ್ತು ಕೋರ್ಟ್. ಹೀಗಾಗಿ ವಿಚಾರಣೆ ಇದು ಸುದೀರ್ಘವಾಗಿ ನಡೀತಾ ಇತ್ತು. ಯಾವಾಗ ಒಂದು ವಾರೆಂಟ್ ಗಳನ್ನ ಇಶ್ಯೂ ಮಾಡಿದ್ರು ಕೂಡ ಅವರು ಹಾಜರಾಗಿರ್ಲಿಲ್ವೋ, NBW ಇಶ್ಯೂ ಮಾಡಿ ಇನ್ನೇನು NBW ಇಶ್ಯೂ ಮಾಡಿದ್ರೆ ಅರೆಸ್ಟ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹೀಗಾಗಿ ವಾರೆಂಟ್ ಅನ್ನ ರೀಕಾಲ್ ಮಾಡೋದಕ್ಕೆ ಇವತ್ತು ಬಂದಿರುವಂತದ್ದು. ಅಂದ್ರೆ ದಿಲೀಪ್ ರಾಜ್ ಅನ್ನೋರು ಈ ಒಂದು PCR ಅನ್ನ ಫೈಲ್ ಮಾಡಿದ್ರು. 48 ACJM ಕೋರ್ಟ್ ನಲ್ಲಿ PCR ಅನ್ನ ಫೈಲ್ ಮಾಡಿದ್ರು. ಇದೀಗ ವಿಚಾರಣೆಯನ್ನ ಮುಗಿಸಿರುವಂತಹ ಒಂದು ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಅವರ ಪರ ವಕೀಲರು ಸಾಕಷ್ಟು ಒಂದು ಆರ್ಗ್ಯುಮೆಂಟ್ಸ್ ಅನ್ನು ಕೂಡ ಈ ಕೋರ್ಟ್ ನಲ್ಲಿ ಮಾಡಿರುವಂತದ್ದು. ನಮಗೆ ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ವಾರೆಂಟ್ ಬಂದಿರಲಿಲ್ಲ. ಮಾಧ್ಯಮಗಳಲ್ಲಿ ಒಂದು ಮಾಹಿತಿ ತಿಳಿದು ಸ್ವಯಂ ಪ್ರೇರಿತವಾಗಿ ನಾವು ಬಂದಿದ್ದೀವಿ. ಅಂದ್ರೆ ನಮ್ಮ ಬಗ್ಗೆ ಒಂದು ಸುದ್ದಿಯನ್ನ ಮಾಧ್ಯಮಗಳಲ್ಲಿ ಮಾಡಿದ್ರು, ಹೀಗಾಗಿ ನಾವು ಸ್ವಯಂ ಪ್ರೇರಿತವಾಗಿ ಬಂದಿದ್ವಿ ಅಂತ ಅಂದ್ಬಿಟ್ಟು ಹೇಳಿರುವಂತದ್ದು. ಮೊದಲು ತಮಿಳುನಾಡಲ್ಲಿ ವೋಟರ್ ID ಇತ್ತು, ಅದನ್ನ ಡಿಲೀಟ್ ಮಾಡಿಸಲಾಗಿದೆ ಅನ್ನೋದು ಪ್ರಕಾಶ್ ರಾಜ್ ಅವರ ಒಂದು ಅಡ್ವೊಕೇಟ್ ಅವರ ಒಂದು ವಾದವಾಗಿರುವಂತದ್ದು. ಈ ಕೇಸನ್ನ ಪ್ರಶ್ನಿಸಿ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನ ಇವಾಗ ಆಲ್ರೆಡಿ ಹಾಕೊಂಡಿದೀವಿ, ಇನ್ನೂ ವಿಚಾರಣೆಗೆ ಬಂದಿಲ್ಲ ಅನ್ನೋದನ್ನು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಪ್ರಕಾಶ್ ರಾಜ್ಗೆ ಒಂದು ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿರುವಂತದ್ದು. 4,000 ರೂಪಾಯಿ ನಗದನ್ನ ಶ್ಯೂರಿಟಿಯನ್ನ ನೀಡುವಂತೆ ಷರತ್ತನ್ನ ವಿಧಿಸಿ ಅವ್ರಿಗೆ ಒಂದು ಕೋರ್ಟ್ ಆರ್ಡರ್ ಮಾಡಿರುವಂತದ್ದು. ಈಗಷ್ಟೇ ಒಂದು ಆರ್ಡರ್ ಅನ್ನು ಕೂಡ ಜಡ್ಜ್ ಬರೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ವಾರೆಂಟ್ ರೀಕಾಲ್ಗೆ ಬಂದಂತಹ ಪ್ರಕಾಶ್ ರಾಜ್ಗೆ ಇದೀಗ ಕೊಂಚ ಮಟ್ಟಿಗೆ ರಿಲೀಫ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇಲನ್ನ ಕೋರ್ಟ್ ಸ್ಯಾಂಕ್ಷನ್ ಮಾಡಿರುವಂತದ್ದು. ಒಂದು ಷರತ್ತನ್ನ ಮತ್ತೆ ಆದೇಶವನ್ನ ಈಗಷ್ಟೇ ಜಡ್ಜ್ ಬರೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ವಿನೂತಾ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.